ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಬಂಗಾರುಗೆ ವಿಶಸ್ ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ತುಂಬ ಚಿಕ್ಕ ವರ್ಡ್ ಅಂತ ಹೇಳ್ಬೋದು, ಅಷ್ಟು ಒಳ್ಳೊಳ್ಳೆ ಮೆಸೇಜಸ್ ಕಮೆಂಟ್ಸ್ ಎಲ್ಲ ಕಳಿಸಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡೋಣ. ನಿನ್ನೆನೂ ಅಷ್ಟೇ ಅಲ್ವಾ, ನೀನು ಬರೋಷ್ಟರಲ್ಲಿ ಬಂದ್ಬಿಟ್ಟಿತ್ತು. ನಾಳಿದ್ದು ಆರಾಮಾಗಿ ಮಮ್ಮಿ ಎಲ್ಲ ಮಾಡ್ಕೊಬೋದು. ಹೌದು, ಸರಿ ಇವಾಗ ಹಿಂಗೆ ಎತ್ಕೊಂಡು ಹೋಗ್ಬಿಡೋಣ, ಇಲ್ಲೊಂದ್ಸರಿ ಮೈಂಡ್ ಅವ್ರು ಯಾಕೆ. ಇವತ್ತಿನ ವ್ಲಾಗಲ್ಲಿ ಹೈದರಾಬಾದಿಂದ USA ಕೊರಿಯರ್ ಬಂದಿದ್ದು ನಿಮ್ಮ ಹತ್ರ ನಾನು ಸರ್ಪ್ರೈಸಿಂಗ್ ಆಗಿರಲಿ, ಆಮೇಲೆ ವ್ಲಾಗ್ ಶೇರ್ ಮಾಡ್ತೀನಿ ಅಂತಿದ್ದೆ. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತಾ ಇದ್ದೀನಿ, ಏನೆಲ್ಲ ಬಂದಿತ್ತು ಹೈದರಾಬಾದಿಂದ ಅಂತ. ಹಾಗೆ ಬಂಗಾರು ಫಂಕ್ಷನ್ಗೆ ಏನೆಲ್ಲ ಗಿಫ್ಟ್ಸ್ ಬಂದಿತ್ತು ಅದು ಕೂಡ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಪೂತರೇಕುಲು ಫೇವ್ರೆಟ್. ಹೌದು, ಬಟ್ಟೆ ಇರುತ್ತಾ? ಸೇಮ್ ಕಲರ್ ಆಲ್ಮೋಸ್ಟ್. ನಾನು ಗೆಸ್ ಮಾಡಿದ್ದೆ ಇದೇ ಕಲರ್ ಬರ್ಬೋದು ಅಂತ. ಇಟ್ಕೋ, ಕೆಳಗಡೆ ಪೌಡರ್ ಇಟ್ಕೋ. ಚೆನ್ನಾಗಿದೆ ಕಲರ್. ವಾವ್, ನೈಸ್. ಇರುಮ ಅಕ್ಕ ಓಪನ್ ಮಾಡಲಿ. ಅಲ್ಲ, ಅಕ್ಕನೇ ಓಪನ್ ಮಾಡಬೇಕು. ನೆಕ್ಸ್ಟ್ ಈ ಬ್ಯಾಕ್ ಡ್ರಾಪ್. ಬನಾನಾ ಲೀಫ್ ಬ್ಯಾಕ್ ಡ್ರಾಪ್. ಇದು ನಮ್ಮ ಮನೇಲಿ ಈ ಥರದ್ದು ಇತ್ತಲ್ಲ. ಹಾಂ, ಈ ಥರದ್ದು ಆಂಟಿ ಹತ್ರ ಇಸ್ಕೊಂಡಿದ್ವಿ. ಆಂಟಿ ಮನೇಲಿರೋ ಹೂವು ಆಲ್ರೆಡಿ ಇದರಲ್ಲಿದೆ, ಇದ್ರ ಮೇಲೆ ಹೂವು ಹಾಕೋ ಅವಶ್ಯಕತೆನೇ ಇಲ್ಲ. ಆಂಟಿದು ಪ್ಲೇನ್ ಬನಾನಾ ಲೀಫ್. ಓಕೆ, ಅದು ಕವ್ ಅಂಡ್ ಕಾಫ್. ಓಕೆ, ಅಕ್ಕನ ಕೊಡು, ಅಕ್ಕ ಓಪನ್ ಮಾಡೋಕ್ಕೆ ಬರುತ್ತೆ, ನಿಂಗೆ ಬರಲ್ಲ. ಹಿಂಗೆ ಇಟ್ಕೊಬೇಕು, ಐಟ್ ಬರುತ್ತೆ. ನೈಸ್. ಹೌದು, ಹಿಂಗಲ್ಲಪ್ಪ, ಈ ಥರ ನಿನಗೂ ಐಟ್ ಸಾಕಾಗಲ್ಲ. ಸೂಪರ್. ಅಲ್ಲಿಡು, ಮೇಲಿಡು, ಹುಷಾರಾಗಿತ್ತು. ಅದು ಓಪನ್ ಮಾಡು, ನೀವು ಇನ್ನೂ ನೀಟಾಗಿ ಇನ್ನೂ ಓಪನ್ ಮಾಡಿಲ್ಲ. ಮುಗೀತಾ? ಆ ಬಾಕ್ಸಲ್ಲಿ ಇರುತ್ತೆ ನೋಡು, ಆ ಬಾಕ್ಸ್ ಸೈಡ್ಗೆ ಇಟ್ಬಿಡು. ನನಗೆ ಇಲ್ಲಿ ಒಳಗಡೆ ಬ್ಲೌಸ್. ವಾವ್ ಮಮ್ಮಿ, ಸೈಜ್ ನೋಡಿ ಇಷ್ಟ ಆಯ್ತಾ? ವಾವ್, ಸಖತ್ತಾಗಿದೆ. ಹಾಕಿ ನೋಡಬೇಕು. ಹ್ಯಾಂಡ್ ವರ್ಕ್ ಮಾಡಿಸಿ, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್. ನಮ್ಮ ಆದ್ಯ ಅಂತೂ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇದ್ಲು, ನನಗೇನು ಕಳಿಸಿಲ್ವಾ ಅಂತ ಬೇಜಾರು ಮಾಡ್ಕೊಂಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ಅವತ್ತಿನ ದಿನ ಜ್ವರನೂ ಬಂದಿತ್ತು ಅವಳಿಗೆ. ಆದರೆ ನಾನು ತುಂಬ ಹೊತ್ತು ಆನ್ಸರ್ ಮಾಡೋಕ್ಕಾಗದೆ ಸೈಲೆಂಟಾಗಿದ್ದೆ, ಏನೂ ರೆಸ್ಪಾಂಡ್ ಮಾಡಬಾರ್ದು ಅಂತ. ಇನ್ನು ಬ್ಲೌಸ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ತುಂಬ ಕಮ್ಮಿ ಟೈಮಲ್ಲಿ ವರ್ಕ್ ಮಾಡಿಸಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಬ್ಲೌಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಜ್ಯುವೆಲ್ರೀಸ್ ಎಲ್ಲ ಪರ್ಫೆಕ್ಟಾಗಿ ಕಳಿಸಿದ್ರು. ಫ್ರಂಟ್ ಸೈಡ್ ಈ ಥರ ಇದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಕಲರ್ ಮ್ಯಾಚ್ ಆಗುತ್ತೆ. ಅದರದ್ದೇ ಬ್ಲೌಸು, ಅದು ಸಖತ್ತಾಗಿದೆ ನೋಡೋಕ್ಕೆ. ಇದು ನೆಕ್ಸ್ಟ್ ಬ್ಯಾಕ್ ಡ್ರಾಪ್ ಬಂದ್ಬಿಟ್ಟು ಅಮ್ಮ ಮನೆಯಲ್ಲಿ ನಾನು ಹೇಳಿದೆ ಅಲ್ವಾ, ಮಿಸ್ ಆಗಿತ್ತು, ಅವರು ತೆಂಗಿನ ಗರಿದು ಕಳಿಸ್ಲಿಲ್ಲ ಅಂತ. ಅದನ್ನು ಅಕ್ಕನಿಗೆ ಹೇಳಿದ್ದಕ್ಕೆ ಅವರು ನಮ್ಮ ಮನೇಲಿ ಇರೋದೇ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಬನಾನಾ ಲೀಫ್ದೊಂದು ಬ್ಯಾಕ್ ಡ್ರಾಪು ಮತ್ತು ಕವ್ ಆ್ಯಂಡ್ ಕಾಫ್ ಇರೋಂಥದ್ದು, ಅದು ಕೂಡ ಒಂದು ಬ್ಯಾಕ್ ಡ್ರಾಪ್ ಮನೇಲಿರೋದೇ ಕಳಿಸ್ಕೊಟ್ರು. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ, ಹಾಗಾಗಿ ಸೊ ತುಂಬ ಥ್ಯಾಂಕ್ಸ್ ಅಕ್ಕ. ತುಂಬಾ ನೀಟಾಗಿ ಬಂದಿತ್ತು. ನಮಗೆ ಬಂದಿರೋ ಪ್ರತಿಯೊಂದು ವಸ್ತು ಕೂಡ ತುಂಬಾ ಇಷ್ಟ ಆಯಿತು. ಮೋರ್ ಇದೇ ನಮ್ಮ ಬಂಗಾರು ಈವೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಅವರ ಸೋದರತೆ ಕಳಿಸಿರೋದ್ರಿಂದ. ಬಳೆಗಳು, ಬ್ಯಾಂಗಲ್ಸ್, ಡಾಬು, ತುಂಬ ಚೆನ್ನಾಗಿದೆ. ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅನ್ಸುತ್ತೆ, ಅದಕ್ಕೆ ಕಲರ್ ಚೇಂಜ್ ಮಾಡ್ಕೊಬೋದು. ಡಾಬುಗೆ ಡ್ರೆಸ್ ಕಲರ್ ಗ್ರೀನ್ ಇದೆ ಇವಾಗ. ಇಲ್ಲ, ಇಲ್ಲಿ ಸೆಂಟರ್ ಚೇಂಜ್ ಮಾಡ್ಕೊಳ್ಳೋದು. ಇರಪ್ಪ ಬಂದೆ. ಸಖತ್ತಾಗಿದೆ ಅಲ್ವಾ? ಇಯರಿಂಗ್ಸ್ ಮತ್ತು ನೆಕ್ ಪೀಸ್. ಇದು ಚೌಲಿ ಬಂತು. ಈ ಕೊರಿಯರಲ್ಲಿ ಅವರು ಅಲೋ ಮಾಡಲಿಲ್ವಂತೆ. ಅದು ಚೌಲಿ ಏನಂತಾರೆ ಅಲ್ವಾ, ಅದು ಕೂದಲು, ಅದು ಅಲೋ ಮಾಡಲಿಲ್ವಂತೆ, ರಿಯಲ್ ಕೂದಲು ಥರ ಇರುತ್ತೆ ಅಂದ್ಬಿಟ್ಟು. ಇದು ಕೂಡ ಲಾಂಗ್ ಚೈನ್ ಅನ್ಕೊತೀನಿ. ಇದು ಲಾಂಗ್ ಚೈನ್ ಇರುತ್ತೆ. ಸೊ ಇದು ಫುಲ್ಲು ಒಂದು ಸೆಟ್. ಮತ್ತು ಬೈತಲೆ ಬೊಟ್ಟು, ಬಳೆಗಳು ಅನ್ಸುತ್ತೆ. ಬಳೆಗಳು ಹಿಂಗೆ ತೆಗಿ, ಈ ಥರ
ನಿಂಗೆ ನೆಕ್ಸ್ಟ್ ಟೈಮ್ ಕಳಿಸ್ತಾರಂತೆ ಆಯಿತಾ. ಇದು ಅಕ್ಕನಿಗಲ್ವಾ ಫಂಕ್ಷನ್, ಅದಕ್ಕೆ ಆಯ್ತಪ್ಪ. ಸಕ್ಕದಾಗಿ ಸೆಟ್ ಮಾಡಿದ್ದಾರೆ, ಹೆಂಗ್ ನೋಡ್ಕೊಂಡು ತಗೊಂಡಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಓಪನ್ ಮಾಡಿ ಎರಡು ನೋಡೋಣ. ಅದೊಂದು ದೊಡ್ಡದು ಸಿಗ್ತದೆ. ಹೌದು, ಬಂಗಾರದ್ದು ಲೆಹೆಂಗಾ ಬಂದು ಪಟ್ಟುದಾಗಿತ್ತಲ್ವ, ಬ್ಲೌಸ್ಗೆಲ್ಲ ನೀಟಾಗಿ ವರ್ಕ್ ಮಾಡಿಸಿದ್ರು. ದುಪಟ್ಟ ಜಾರ್ಜೆಟ್ ಅಲ್ಲಿ ಬೇಕು, ಮತ್ತು ಲೇಸ್ ಎಲ್ಲ ಹಾಕಿ ವರ್ಕ್ ಮಾಡಿ ಕಳ್ಸೋಣ ಅಂತ ಹೇಳಿದ್ರಂತೆ. ಅಲ್ಲಿ ಬುಟಿಕಲ್ಲಿ ಹೇಳಿದ್ರಂತೆ, ಇಲ್ಲ ಫಸ್ಟ್ ಟೈಮ್ ನೀವು ಹಾಕ್ತಾ ಇರೋದ್ರಿಂದ ಮಗುಗೆ ಈವೆಂಟ್ಗೆ ಪ್ಯೂರ್ ಪಟ್ಟು ಹಾಕಿ ಅಂತ ಹೇಳ್ಬಿಟ್ಟು, ಆ ಪಟ್ಟು ಲೆಹೆಂಗಾಗೂ ಕೂಡ ದುಪಟ್ಟಾಗೂ ಕೂಡ ವರ್ಕ್ ಮಾಡೋಕ್ಕೆ ಹೇಳಿದ್ರಂತೆ. ಬಟ್ ಕಮ್ಮಿ ಟೈಮಲ್ಲಿ ಆಗೋದಿಲ್ಲ, ಎರಡು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ಮೇಲೆ ಪರವಾಗಿಲ್ಲ ಇನ್ನೊಂದ್ಸರಿ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಕಳಿಸ್ಕೊಟ್ರಂತೆ. ಹಾಗಾಗಿ ದುಪಟ್ಟ ಪ್ಲೇನ್ ಆಗಿ ಬಂತು ಅಷ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ಮತ್ತು ಲೆಹೆಂಗಾ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಆದರೆ ಅವಳ ಫೋಟೋಸಲ್ಲಿ ನೀವು ಲಾಸ್ಟ್ ವ್ಲಾಗಲ್ಲಿ ಅಬ್ಸರ್ವ್ ಮಾಡಿದರೆ ಅದೇನಾಗ್ತಾ ಇದೆ, ಮೆಟೀರಿಯಲ್ಲು ಪಟ್ಟು ಆಗಿರೋದ್ರಿಂದ ಹೊಟ್ಟೆ ಹತ್ರ ಡಾಬು ಮೇಲಿರೋದ್ರಿಂದ ಸ್ವಲ್ಪ ಎತ್ಕೊಳ್ಳೋ ಥರ ಆಗ್ತಿತ್ತು. ಅದು ಸ್ವಲ್ಪ ಬಂಗಾರು ಇದು ಮಾಡ್ತಾ ಇದ್ಲು, ಅಮ್ಮ ಹೊಟ್ಟೆ ದಪ್ಪ ಕಾಣಿಸ್ತಿದೆ ಅಂತೆಲ್ಲ. ಸೊ ಅದು ಮೆಟೀರಿಯಲ್ ಆಗಿರೋದ್ರಿಂದ ಹಂಗೆ ಕಾಣಿಸ್ತಿತ್ತು ಅಷ್ಟೇ. ಅವ್ರ ಅತ್ತೆದೀರು ಕಳಿಸಿರೋಂಥದ್ದು. ಇದು ಮೇ ಬಿ ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ ಫಂಕ್ಷನಲ್ಲಿ. ಅದೇ ವಿಡಿಯೋ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಸೊ ಅದ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಕ್ಕ, ತುಂಬ ಚೆನ್ನಾಗಿದೆ. ಬಂಗಾರಕ್ಕೆ ತುಂಬ ಇಷ್ಟ ಆಯಿತು. ಹೌದು, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಅತ್ತ. ಬೋತ್ ಅತ್ತಾಸ್. ತಗೊಳಪ್ಪ, ಇದು ಸ್ವೀಟ್ಸ್ ಓಪನ್ ಮಾಡ್ಬಿಡೋಣ. ಡ್ರೈ ಫ್ರೂಟ್ಸ್ ಲಡ್ಡುನಾ? ಇದು ಡ್ರೈ ಫ್ರೂಟ್ಸ್ ಲಡ್ಡು. ಒಂದು ನಿಮಿಷ ಅಪ್ಪ, ಎತ್ಕೊಂಡು ಹೋಗಿಡು. ಕೊಡ್ತೀನಪ್ಪ, ನೀನು ಕೊಡ್ತೀನಿ. ಅದು ವೈಟ್ ಕಲರ್ ಓಪನ್ ಮಾಡಿದ್ನಲ್ಲ, ಶುಗರ್ ಎಲ್ಲ ಉದ್ರೋಯ್ತು. ಇದು ಬೇಕಾ? ಎಲ್ಲ ಕಡೆ ಉದಿಸ್ಬಿಡ ಪುಟ್ಟ, ಇರೋ ಮನೆ ಒಂದೇ ಸರಿ ಮಾಡ್ಕೊಂಬಿಡಿಲ್ಲ. ಸೊ ಇದು ಡ್ರೈ ಫ್ರೂಟ್ಸ್ ಪೂತರೇಕಲು. ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಹೇಳಿ, ಹೈದ್ರಾಬಾದಲ್ಲಿ ಫೇಮಸ್ ಇದು ಪುಲ್ಲಾರೆಡ್ಡಿ ಸ್ವೀಟ್ಸ್. ತುಂಬ ಚೆನ್ನಾಗಿರುತ್ತೆ. ಇದು ಡ್ರೈ ಫ್ರೂಟ್ಸು. ಆವಾಗಲೇ ಬಂಗಾರ ಆದ್ಯ ತೊಗೊಂಡೋಗಿದ್ದು ಶುಗರ್ದು, ಬರೀ ಶುಗರ್ ಇರುತ್ತೆ ಅದು. ಇದ್ರಲ್ಲಿ ಬೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ. ನಿನಗೆ ಡ್ರೈ ಫ್ರೂಟ್ಸ್ ತಿನ್ನು, ಶುಗರ್ದು ಬೇಡ. ಐದು ತಿನ್ನು. ಎರಡು ಆಲ್ಮೋಸ್ಟ್ ಸೇಮೇ, ಎರಡು ತಿಂದಿದ್ದೀನಿ. ಎರಡು ತಿನ್ಬೋದು, ಬಟ್ ಇದು ಒಳ್ಳೇದು ನನಗೆ. ನೀಟ ಮಾಡಿ, ಅದು ನೆಕ್ಸ್ಟ್ ಟೈಮ್ ತಿಂತೀನಿ. ಥ್ಯಾಂಕ್ ಯು ಅಕ್ಕ, ತುಂಬಾ ಚೆನ್ನಾಗಿದೆ. ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿನಗೋಸ್ಕರ ಸ್ವೀಟ್ಸ್ ಕಳಿಸಿದ್ದಾರೆ, ನಿಂಗೆ ಇಷ್ಟ ಅಂತ. ಆಯಿತಾ? ಹಾಂ, ತಿನ್ಬೇಕದು. ಎಲ್ಲಿ ತೋರಿಸು. ಹಾಂ, ಇದು ತಿನ್ನಬೇಕು. ಇದಕ್ಕೆ ಎಕ್ಸ್ಟ್ರಾ ಕವರ್ ಏನು ಹಾಕಿಲ್ಲ. ನಿಂಗೋಸ್ಕರ ಸ್ವೀಟ್ಸ್ ಕಳಿಸಿದ್ದಾರೆ. ಅಲ್ಲ, ಅವಳು ನನಗೇನು ಕಳಿಸಿದ್ದಾರೆ ಅಂದ್ಲಲ್ಲ, ಅದಕ್ಕೆ ಸ್ವೀಟ್ಸ್. ಓಕೆನಾ? ನಿಂಗೆ ಇಷ್ಟ ಅಂತ ತಿನ್ನು ನೀನು ಆರಾಮಾಗಿ. ಥ್ಯಾಂಕ್ಸ್ ಅಂತ ಹೇಳಲ್ವಾ? ಟು ಅತ್ತಾಸ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಅತ್ತ. ಥ್ಯಾಂಕ್ ಯು ಅತ್ತ. ತಿನ್ನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಅಂತೂ, ನಮ್ಗೆ ಇಷ್ಟ ಆಯಿತು. ಅವ್ಳಿಗೆ ಹಾಕಿ ನೋಡ್ಬೇಕು ಇವಾಗಿನ್ನು ಸ್ವೀಟ್ಸ್ ಅಂತೂ ಎಲ್ರಿಗೂ ಫೇವ್ರೆಟ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಅತ್ತ ಫಾರ್ ದಿಸ್. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಕೆಲಸ ಎಲ್ಲ ಕಿಚನ್ ಕೆಲಸ ಒಂದು ತಕ್ಕ ಮಟ್ಟಿಗೆ ಮುಗಿದಿದೆ. ಮನೆ ಕ್ಲೀನಿಂಗ್ ಎಲ್ಲ ಇದೆ. ಇವತ್ತು ಪೂಜೆ ಮಾಡಿರೋದ್ರಿಂದ ಗುಡಿಸೋದು ಅಂಥದ್ದೆಲ್ಲ ಏನೂ ಮಾಡಿಲ್ಲ. ಎಲ್ಲ ಕಡೆ ಅಕ್ಷತೆ ಇದೆ. ನಾಳೆ ಬೆಳಗ್ಗೆ ಎಲ್ಲ ಕಾರ್ಪೆಟ್ಗಳೆಲ್ಲ ಹೊಗೆಗೆ ಹಾಕಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ನೀಟಾಗಿ ಮಾಡಬೇಕು. ಬ್ಯಾಕ್ ಯಾರ್ಡ್ ಡೆಕೋರೇಷನ್ ಮಾತ್ರ ನಾಳೆ ಕ್ಲೀನ್ ಮಾಡ್ಕೊತೀನಿ. ಮನೆಯದಿರಲಿ, ಇನ್ನೂ ಒಂದು 2-3 ದಿನ ಇರಲಿ. ಪೂಜೆ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಪೂಜೆ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು 2-3 ದಿನ ಬಿಟ್ಟಿರ್ತೀನಿ. ಮೋಸ್ಟ್ಲಿ ಈ ವೀಕೆಂಡ್ವರೆಗೂ ಬಿಟ್ಟಿರ್ತೀನಿ. ಒಂಥರ ಚೆನ್ನಾಗಿದೆ. ಫಾಯರ್ ಎಲ್ಲ ನೀವು ನೋಡಿರ್ಬೋದು, ಒಂಥರ ಕಳೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅದು ಅಲ್ಲದೆ ಮನೆ ಪೂಜೆ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಯಿತು. 1 ತಿಂಗಳು ಹತ್ತತ್ರನೇ, 1 ತಿಂಗಳಲ್ಲ, ಮನೇಲಿ ಪೂಜೆ ಮಾಡಿ 20 ದಿನದ ಮೇಲಾಗಿತ್ತು. ಸೊ ಹಾಗಾಗಿ ಇವತ್ತು ಪೂಜೆ ಮಾಡಿದ್ವಿ ಫೈನಲ್ ಆಗಿ. ಒಂಥರ ಕಳೆ ಮನೇಲಿ ಪೂಜೆ ಮಾಡಿದ್ರೆ ನಿಮ್ಗೆ ಗೊತ್ತು. ಇವಾಗ ಡಿಶ್ ವಾಷರಲ್ಲಿ ಸೌಂಡ್ ಬರ್ತಾ ಇರ್ಬೋದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಬೈಕೊಂಬಿಡಿ. ಗಿಫ್ಟ್ಗಳೆಲ್ಲ ಏನೇನು ಬಂದಿತ್ತು ಅಂತ ನೋಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನು ನಾಳೆ ಮಕ್ಕಳು ಬಂದಮೇಲೆ ಓಪನ್ ಮಾಡ್ತಿದ್ದೆ, ಪಾಪ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಆದರೆ ಇದು ಫ್ರೂಟ್ಸು ಅಥವಾ ಎಲೆ ಅಡಿಕೆ ಏನಾದರೂ ಇತ್ತು ಅಂತ ಅಂದರೆ ಹಾಳಾಗಬಾರ್ದಲ್ವ, ಅದಕ್ಕೋಸ್ಕರ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ 1:15 ಟೈಮು. ಬಟ್ ವೀಡಿಯೋ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ಗಿಫ್ಟು ಬಂದ್ಬಿಟ್ಟು ನೀವು ನೋಡಿದ್ರಿ, ವಿಡಿಯೋದಲ್ಲಿ ನೋಡಿರ್ತೀರ. ಭಾಗ್ಯ ಬಂದ್ಬಿಟ್ಟು ಫ್ರಾಕ್ ಕೊಟ್ಟಿದ್ರು ಮಕ್ಕಳಿಗೆ ಇಬ್ಬರಿಗೂ. ಸೊ ಇಂಡಿಯಾದಿಂದ ಏನೇನು ಬಂದಿತ್ತು ಅಂತ ಕೂಡ ನಾನೆಲ್ಲ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಇಲ್ಲಿ ಸದ್ಯಕ್ಕೆ ಫಸ್ಟ್ ಬಂದ್ಬಿಟ್ಟಿದ್ದು ಕಾವ್ಯ ಕೊಟ್ಟಿದ್ದು. ಕಾವ್ಯ ರವೆ ಉಂಡೆ ಕೂಡ ಮಾಡ್ಕೊಂಡು ಬಂದಿದ್ರು, ಮಗುಗೆ ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಟೈಮಲ್ಲಿ. ಅದ್ರ ಜೊತೆಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಿದೆ ಅಂತ ನೋಡೋಣ.
ತಾಂಬೂಲ ಥರ ಪ್ಯಾಕಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು. ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಆ್ಯಪಲ್ ಇಟ್ಟಿದ್ದಾರೆ. ಅದಾದಮೇಲೆ ಬಳೆ, ಅರಿಶಿನ, ಕುಂಕುಮ, ಎಲೆ ಅಡಿಕೆ ಇಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ ಬಳೆ. ಇದು ಬಂಗಾರಕ್ಕೆ ಆಗಲ್ಲ ಅನಿಸುತ್ತೆ, ಆದ್ಯಂಗೆ ಆಗುತ್ತೆ ಇದು ಪರ್ಫೆಕ್ಟಾಗಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಕವ್ಯ, ತುಂಬ ಚೆನ್ನಾಗಿದೆ ಬಳೆ ಅಂತೂ. ಇದಂತೂ ತುಂಬ ಕ್ಯೂಟಾಗಿದೆ. ಇವಾಗ ಈಸ್ಟರ್ ಟೈಮ್ ಅಲ್ವಾ, ಈ ಥರ ಎಲ್ಲ ಬುಟ್ಟಿಗಳು ತುಂಬ ಕಡೆ ಚೆನ್ನಾಗಿರೋದು ಸಿಗುತ್ತೆ. ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ನೀಟಾಗಿ ಮಗುಗೆ ಬೊಟ್ಟು ಅಂದರೆ ಸ್ಟಿಕ್ಕರ್ಸ್. ವಾವ್, ಎಷ್ಟು ಕ್ಯೂಟಾಗಿದೆ ನೋಡಿ. ಮಕ್ಕಳಿಗೆ ಈ ರಬ್ಬರ್ ಬ್ಯಾಂಡ್ ಥರ ಹಾಕ್ಬಿಟ್ರೆ ಹೂವು ಮುಡ್ಕೊಂಡಿರೋ ಥರನೇ ಇದೆ. ಕ್ಯೂಟ್ ರೋಸಸ್, ಸಖತ್ತಾಗಿದೆ. ತುಂಬ ಇಷ್ಟ ಆಯಿತು. ಸಾಫ್ಟಾಗಿ ಕೂಡ ಇದೆ. ಎಲ್ಲಿ ತೊಗೊಂಡ್ರು ಅಂತ ಕೇಳಬೇಕು. ತುಂಬಾ ಚೆನ್ನಾಗಿದೆ ಇದಂತೂ. ಹೆವಿ ಫೀಲ್ ಆಗೋದಿಲ್ಲ ಮಕ್ಕಳಿಗೆ. ನೀಟಾಗಿ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ಬಿಟ್ಟು ಅದ್ಮೇಲೆ ಈ ಥರ ಒಂದು ಹಾಕ್ಬಿಟ್ರೆ ಸೇಮ್ ಹೂವು ಮುಡ್ಕೊಂಡಿರೋ ಥರ ಅನಿಸುತ್ತೆ. ಅದಾದಮೇಲೆ ಕ್ಲಿಪ್ ಕೊಟ್ಟಿದ್ದಾರೆ, ಬಟರ್ಫ್ಲೈ ಕ್ಲಿಪ್, ಲಿಪ್ ಲೈನರ್, ಲಿಪ್ ಬಾಮ್, ಮಿಂಟ್ ಫ್ಲೇವರ್ ಇದೆ, ಘಮ ಘಮ ಅಂತದೆ. ಅದ್ರ ಜೊತೆಗೆ ಇಲ್ಲೊಂದು ಪೌಚ್ ಇದೆ. ಪೌಚಲ್ಲಿ ಏನಿಟ್ಟಿದ್ದಾರೆ? ಓ ವಾವ್, ಬಂಗಾರ ತುಂಬಾ ಇಷ್ಟಪಡ್ತಾಳೆ. ಬ್ರೇಸ್ಲೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ರೇಸ್ಲೆಟ್ ಅಂತೂ. ಬಂಗಾರಕ್ಕೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ ಅವಳಿಗೆ. ತುಂಬಾ ಕ್ಯೂಟಾಗಿದೆ ಕಾವ್ಯ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ಕಾವ್ಯನಿಗೆ, ಮನೆಗೆ ಅತ್ತೆ ಹೆಂಗಿರ್ತಾರೋ ಹಾಗೆ ಅಂತ ಹೇಳ್ತಿರ್ತೀನಿ ಕಾವ್ಯ. ಯಾಕಂದರೆ ಎಲ್ಲ ಗೊತ್ತು, ಅವರು ಮನೆಗೆ ಹಿರಿ ಸೊಸೆ ಅಂತೆ. ಸೊ ಹಾಗಾಗಿ ಎಲ್ಲ ಶಾಸ್ತ್ರಗಳು ತುಂಬ ನೀಟಾಗಿ ಗೊತ್ತು, ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ನೀವು, ಒಂದು ತಾಂಬೂಲ ಬುಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಸ್ವೀಟು ತಾಂಬೂಲ. ಸೊ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಬಂದು ಈ ಗಿಫ್ಟ್ ಯಾರು ಕೊಟ್ಟಿದ್ದು ಅಂತ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ತುಂಬ ಹೊತ್ತು ಯೋಚನೆ ಮಾಡಿದೆ. ಬಟ್ ಸರಿ ನಿಮ್ಮ ಹತ್ರ ಶೇರ್ ಮಾಡಿರೋಣ, ಆಮೇಲೆ ತಿಳ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ದೆ. ಇದು ಬಂದು ಆರಾಧ್ಯ ಅವರ ಅಮ್ಮ ಅಂದರೆ ಹೇಮಲತಾ ಅಕ್ಕ ಮತ್ತು ವೇಣು ಅಣ್ಣ ಅವರ ಫ್ಯಾಮಿಲಿ ಕೊಟ್ಟಿರೋ ಅಂಥದ್ದು. $100 ಜೊತೆಗೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಗಿಫ್ಟ್ ಕಾರ್ಡ್ಸ್ ಆ ಥರದ್ದೇ ಕೊಡ್ತಿರ್ತಾರೆ, ಬಟ್ ಕಾಸು ಕೊಟ್ಟಿರೋದು ಒಂಥರ ಸ್ಪೆಷಲ್ ಅನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಗೊತ್ತಿರಲಿಲ್ಲ. ಇನ್ನು $20 ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಹಾಗೆ ಒಂದು ಶೇರ್ ಮಾಡ್ತಿದ್ದೀನಿ ವಿಡಿಯೋ. ಇದು ಒಂದು ನೋಟಿಗೆ ನಾವು ಇಂಡಿಯಾದಲ್ಲಿ, ನನಗೆ ಇದು ನೋಟ್ ನೋಡಿದಾಗೆಲ್ಲ ನಮ್ಮ ಇಂಡಿಯಾ ₹20 ನೋಟ್ ನಂಗೆ ನೆನಪಾಗುತ್ತೆ. ಆದರೆ ಇದ್ರ ಬೆಲೆ ತುಂಬ ಜಾಸ್ತಿ ಇದೆ. $20 ಅಂತ ಅಂದರೆ 1600 ಮೇಲಾಗುತ್ತೆ. ಸೊ $100 ಅಂದರೆ ನಿಮಗೆ ಗೊತ್ತಿದೆ 8000 ಅಷ್ಟು ಆಗುತ್ತೆ. ಸೊ ದುಡ್ಡು ಇಟ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ಗಿಫ್ಟ್ ಕಾರ್ಡ್ಸ್ ಕೊಡ್ತಾರೆ, ಕ್ಯಾಶ್ ಕೊಟ್ಟಿದ್ದಾರೆ. ಆಮೇಲೆ ಈ ಗಿಫ್ಟ್ನ ಸತೀಶ್ ಅವರ ಫ್ಯಾಮಿಲಿ ಕೊಟ್ಟಿರೋಂಥದ್ದು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಕಲರ್. ನಮಗೆ ಈ ಪಿಸ್ತಾ ಗ್ರೀನ್ ತುಂಬ ಇಷ್ಟ. ಮೇ ಬಿ ಪರ್ಟಿಕ್ಯುಲರ್ ಕಲರ್ ಚೂಸ್ ಮಾಡಿರ್ಬೋದು, ಯಾಕಂದರೆ ಬಂಗಾರ ರೂಮ್ ಕೂಡ ಇದೇ ಕಲರ್ ಇರೋದ್ರಿಂದ ಅದೇ ಕಲರ್ ತೊಗೊಂಬಂದಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸತೀಶ್ ಮತ್ತು ಅದಿತಿ ಇಬ್ಬರು. ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್. ಇಷ್ಟಪಟ್ಟು ಹಾಕೊಂಡು ಹೋಗ್ತಾರೆ, ಪಕ್ಕ ಹಾಕೊಂಡು ಹೋಗ್ತಾರೆ. ಸೊ ಬಂಗಾರ ರೂಮಲ್ಲಿ ಇಟ್ಕೊತಾಳೆ ಸೇಮ್ ಕಲರ್. ಥ್ಯಾಂಕ್ ಯು. ಇದು ಹಸ್ಬೆಂಡ್ ಅವರ ಫ್ರೆಂಡ್ ಕೊಟ್ಟಿರೋ ಅಂಥದ್ದು ಅಮೆಝಾನ್ ಗಿಫ್ಟ್ ಕಾರ್ಡ್ ಇದೆ. ಸೊ ಇದು ಬಂದ್ಬಿಟ್ಟು ಅಮೆಝಾನಲ್ಲಿ ಮಗುಗೆ ಏನು ಇಷ್ಟನೋ ಅದನ್ನು ತೊಗೊಬೋದು. ಆ ಥರ ಅವ್ಳಿಗೆ ಏನು ಇಷ್ಟ ಇದೆಯೋ ಅದನ್ನೇ ಕೊಡಿಸ್ತೀವಿ ಅಂತ ಇಟ್ಬಿಟ್ಟು. ಈಗಾಗಲೇ ಮಾಡಿರೋದೆಲ್ಲ ಅವಳಿಗೋಸ್ಕರನೇ. ಸೊ ಅವಳು ಏನಾದರೂ ಇಷ್ಟ ಯೂಸ್ಫುಲ್ ಥಿಂಗ್ಸ್ ಅಥವಾ ಬುಕ್ಸ್ ಆಗಿರ್ಬೋದು, ಅವಳು ಬುಕ್ ರೀಡಿಂಗ್ ತುಂಬಾ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಬುಕ್ಸ್ ಏನಾದರೂ ಕೊಡಿಸ್ತೀನಿ, ನೋಡೋಣ. ಸೊ ನೆಕ್ಸ್ಟು ಬಂದ್ಬಿಟ್ಟು ಫ್ರೂಟ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಗಿಫ್ಟ್ ಕಾರ್ಡ್. $50 ಇದೆ ಇದರಲ್ಲಿ. $50 ಇದೆ ಅಮೆಝಾನಲ್ಲಿ. ಅವ್ಳಿಗೆ ಏನು ಬೇಕಾದರೂ ತೊಗೊಬೋದು. ಗಿಫ್ಟ್ ಕಾರ್ಡ್ ಮತ್ತು ಇದು ಸ್ವೀಟ್ ಬಾಕ್ಸ್ ಇದೆ.
ನನಗೆ ಇನ್ನು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಂಗಾರು ಕಲೆಕ್ಟ್ ಮಾಡಿಕೊಂಡು ಕಾರ್ನರಲ್ಲಿ ಇಟ್ಟಿದ್ಲು. ಸೊ ಇದರಲ್ಲಿ ಎಲೆ ಅಡಿಕೆ ಅರಿಶಿನ ಕುಂಕುಮ ತಾಂಬೂಲ ಇದೆ. ಅದ್ರ ಜೊತೆಗೆ ಇನ್ನೊಂದು ಗಿಫ್ಟ್ ಕಾರ್ಡ್ ಬಂದಿದೆ $50. ಇದು ಪುಷ್ಪ ಆ್ಯಂಡ್ ಫ್ಯಾಮಿಲಿಯವ್ರು ಕೊಟ್ಟಿರೋವಂಥದ್ದು. ಸೊ ಇದ್ರ ಮೇಲೆ ಇನ್ನು ನೆನಪಿದೆ ನನಗೆ ಫಸ್ಟ್ ಕೊಟ್ಟಿದ್ದು. ಸೊ ಹಾಗಾಗಿ ಇವಾಗ ನೀವು ನೋಡಿದ್ದು ಬಂದು ಇನ್ನೊಬ್ಬರು ಫ್ರೆಂಡ್ ಕೊಟ್ಟಿರೋದು, ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ. ಮತ್ತು ಇಲ್ಲಿ ನಾನು ಯಾರು ಕೊಟ್ಟಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ರೆ ಇದು ಕೂಡ ಕಾವ್ಯ ಕೊಟ್ಟಿರೋದು ಆದ್ಯನ್ಗೋಸ್ಕರ. ಮನೇಲಿರೋ 3 ಜನಕ್ಕೂ ತಂದಿದ್ದಾರೆ ಅಂತ ಹೇಳ್ಬೋದು. ಬಂಗಾರದ ಗಿಫ್ಟ್ ಎಲ್ಲ ನೋಡಿದ್ರಿ, ಇದು ಆದ್ಯನ್ಗೆ ಗೇಮ್ ತಂದಿರೋ ಅಂಥದ್ದು, ಗೇಮ್ ಬೋರ್ಡ್. ಇನ್ನು ನನಗೂ ಕೂಡ ತೊಗೊಂಡು ಬಂದಿದ್ದಾರೆ, ಪರ್ಫ್ಯೂಮ್ ತೊಗೊಂಡು ಬಂದಿದ್ದಾರೆ. ಸೊ ನನಗೆ ಗೊತ್ತಾಯಿರಲಿಲ್ಲ. ನೆಕ್ಸ್ಟ್ ದಿನ ನಾನು ಯೋಚನೆ ಮಾಡ್ತಿದ್ದೆ ಯಾರು ಕೊಟ್ಟಿರ್ಬೋದು ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ದಿನ ಮಾತಾಡಬೇಕಾದ್ರೆ ಗೊತ್ತಾಯಿತು, ಕಾವ್ಯ ಹೇಳಿದ್ರು 3 ಜನಕ್ಕೂ ತಂದು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪರ್ಫ್ಯೂಮ್ ಸ್ಮೆಲ್ ಅಂತೂ ಚೆನ್ನಾಗಿದೆ. ಬ್ಯಾತ್ ಆ್ಯಂಡ್ ಬಾಡಿ ವರ್ಕ್ಸಿಂದ ಫ್ರಾಗ್ರೆಂಟ್ ಮಿಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿದೆ, ಆಗಿದೆ. ಥ್ಯಾಂಕ್ ಯು. ಈ ಗಿಫ್ಟ್ ಬಂದು ನಂಗೆ ಚೆನ್ನಾಗಿ ನೆನಪಿದೆ. ನನ್ನ ಸ್ಪೆಷಲ್ ಫ್ರೆಂಡ್, ಒಂಥರ ಸ್ಪೆಷಲ್ ಅವರು. ನಮಗೆ ಡೇ ಒನ್ನಿಂದ ನನ್ನ ಗೈಡ್ ಅಂತ ಹೇಳ್ಬೋದು. ಸೊ ನಂಗೆ ತುಂಬ ಇಷ್ಟ ಅವರು. ಸುಪ್ರಾಜ್ ಅವ್ರು ಕೊಟ್ಟಿರೋ ಗಿಫ್ಟು ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಮಾಡಿರೋ ಫ್ರೆಂಡ್ಸಲ್ಲಿ ಎಲ್ಲರೂ ಒಳ್ಳೆಯವರು. ತುಂಬ ಜನ ನನಗೆ ಒಳ್ಳೆ ಫ್ರೆಂಡ್ಸೇ ಸಿಕ್ಕಿದ್ದಾರೆ, ನಿಜ ಹೇಳ್ಬೇಕಂದ್ರೆ ದೇವ್ರ ದಯ. ಆದರೆ ಇವರು ಒಂಥರ ಪ್ಯೂರ್ ಹಾರ್ಟ್ ಇದ್ದಂಗೆ. ನಂಗೆ ಅದು ಏನು ಅಂತ ಗೊತ್ತಿಲ್ಲ, ಆದರೆ ತುಂಬ ಇಷ್ಟ ಆಗ್ತಾರೆ ನನಗೆ. ಅವರು ಸಿಕ್ಕಾಬಡೆ ಇಷ್ಟ ಆಗ್ತಾರೆ. ವಾವ್, ಮಗುಗೆ ಬ್ಯಾಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬಂಗಾರು ಅಂತೂ ಇನ್ನು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಪಕ್ಕ ಹಾಕೋತಾಳೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸುಪ್ರಾಜ್ ಅವರೇ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ, ಸಖತ್ ಇಷ್ಟ ಆಯಿತು. ಸೊ ಬಂಗಾರಿಗೆ ಇದೆಲ್ಲನೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪಾಪ ಅವಾಗಿಂದ ಅನ್ಬಾಕ್ಸಿಂಗ್ ಮಾಡ್ತೀನಿ, ಅನ್ಪ್ಯಾಕಿಂಗ್ ಮಾಡ್ತೀನಿ ಅಂತಲೇ ಇದ್ಲು. ಮಲಗಿಸ್ದೆ, ತುಂಬ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸಾಯಂಕಾಲ ಮಲ್ಕೊಂಡಿದ್ದು, ಆದರೂ ಬೆಳಗ್ಗೆ ಸ್ಕೂಲ್ ಇದೆ. ಮಂಗಳವಾರದಿಂದ ಸ್ಟಾರ್ಟ್ ಟೆಸ್ಟ್ ಇದೆ ಬಂಗಾರಕ್ಕೆ. ಸೊ ಹಾಗಾಗಿ ಸ್ಕೂಲಿಗೆ ಕಳಿಸ್ಲೇಬೇಕು. ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿದ್ದೆ, ಆದ್ರೂ ಫುಲ್ ಸಾಕ್ಸು ಪ್ಯಾಂಟು ಎಲ್ಲ ನೀಟಾಗಿ ಕವರ್ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು. ಸ್ಕೂಲಿಗೆ ಡ್ರಾಪ್ ಮಾಡ್ತೀವಿ, ಒಳಗಡೆನೇ ಇರ್ತಾರೆ. ಹೊರಗಡೆ ಆಟ ಆಡೋದಕ್ಕೆ ಗ್ರೌಂಡ್ಗೆಲ್ಲ ನಾನು ಹೋಗ್ಬೇಡ ಅಂತ ಹೇಳ್ತೀನಿ, ಬೇರೆ ಕ್ಲಾಸ್ಗೆ ಸ್ವಿಚ್ ಆಗಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನದವರೆಗೂ ಅಷ್ಟೇ. ಹಂಗಾಗಿ ಅವಳು ಹೊರಗಡೆನೂ ಬರೋದಿಲ್ಲ, ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ ಅಲ್ವಾ ಸ್ಕೂಲ್ ಹತ್ರ ಹೋಗ್ಬಿಟ್ಟು, ಅದಕ್ಕೋಸ್ಕರ. ಸೊ ನೋಡೋದಿಲ್ವ ಫ್ರೆಂಡ್ಸ್, ಈ ಥರ ಇಷ್ಟು ಗಿಫ್ಟ್ಸ್ಗಳೆಲ್ಲ ಬಂದಿದೆ. ಅದಾದಮೇಲೆ ನಾನು ಮಿಸ್ ಮಾಡಿರ್ತೀನಿ ಅಂದ್ಕೊತೀನಿ, ನನಗೂ ಸರಿಯಾಗಿ ನಿದ್ದೆ ಆಗಿಲ್ಲ, ನಿಮ್ಗೆ ಗೊತ್ತಾಗ್ತಿರ್ಬೋದು, ಫುಲ್ ಟಯರ್ಡ್ ಆಗಿದೆ. ಅದರಲ್ಲೂ ಭಾಗ್ಯ ಅಂತೂ ಪಾಪ, ಅವರು ಮಧ್ಯಾಹ್ನ ಹಂಗೆ ರೀತಿ ಊಟ ಮಾಡಿಸ್ತಿದ್ರಂತೆ, ತೂಗಿಸ್ತಾ ಇದ್ರಂತೆ ತುಂಬ. ಹಂಗಾಗಿ ಸ್ವಲ್ಪ ಹೊತ್ತು ಮಲಗಿದ್ರು, ಒಂದು ಪವರ್ ನ್ಯಾಪ್ ಆದಂಗೆ ಆಯಿತು ಅಂತ ಹೇಳ್ಬೋದು. ಸೊ ಇವತ್ತು ಮನೆಗೆ ಹೋಗಿ ಬೇಗ ಮಲ್ಕೊಂಡ್ಬಿಟ್ಟಿರ್ತಾರೆ, ನಾಳೆಯಿಂದ ಅವ್ರಿಗೂ ಕೆಲಸ ಎಲ್ಲ ಆ ಥರ ಇರುತ್ತೆ. ಬಂದಾಗಿಂದ ಅವ್ರು ಹೋಗೋವರೆಗೂ ನಾನ್ ಸ್ಟಾಪ್ ಕೆಲಸ ಅಂತ ಹೇಳ್ಬೋದು. ಎಲ್ಲ ಕೆಲಸದ ಜೊತೆಗೆ ನಾನು ರೆಡಿ ಆಗೋದಕ್ಕೆ ಮೇಯ್ನ್ ಕಾರಣ ನಿಮಗೆ ಗೊತ್ತು, ನನಗೆ ಕೆಲಸದ ಮಧ್ಯೆ ನಾನು ರೆಡಿನೇ ಆಗಲ್ಲ, ಹಾಗೆ ಇರ್ತೀನಿ. ಎಳ್ಕೊಂಡು ಹೋಗಿ ಪೂಜೆ ಮಾಡಬೇಕಾಗಿತ್ತು, ನಾನು ಪೂಜೆ ಸಾಮಾನು ತೊಳಿಬೇಕಿತ್ತು. ಪೂಜೆ ಸಾಮಾನು ತೊಳೆದು ಪೊಂಗಲೆಲ್ಲ ಮಾಡಿಬಿಡೋಣ ಅಂತ ಹೋಗ್ತಾಯಿದ್ದೆ. ಅವ್ರು ಏನಂದರೆ ಎಲ್ಲರೂ ಜನ ಬರ್ತಾರೆ, ಅದಾದಮೇಲೆ ನಿಮಗೆ ರೆಡಿ ಆಗೋದೇ ಇಲ್ಲ, ಹಾಗೆ ಇದ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಫಸ್ಟು ವಿನಯ್ ಕೊಟ್ಬಿಟ್ಟು, ವಿನಯ್ ಪಾಪ ಗೊತ್ತಾಯಿತು ಅಷ್ಟು ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮಲ್ಕೊಂಡಿದ್ರಲ್ಲ. ಅಂದರೆ ಲೇಟಾಗೇ ಮಲಗಿದ್ದಿತ್ತು, ಒಂದು 2 ರಿಂದ 3 ಅವರು ನಿದ್ದೆ ಆಗಿರುತ್ತೆ ಅಷ್ಟೇ ಅವ್ರಿಗೆ. ನಾನು ಆಯಿತು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಹಾಗಾಗಿ ಅವ್ರು ಪೂಜೆ ಸಾಮಾನು ತೊಳಿತಾರೆ, ಬಂದಿದ ತಕ್ಷಣ ಬೇಕಾ ಪೂಜೆ ಮಾಡ್ಕೊಂಬಿಡ್ದು ಅಂತ ಹೋದ್ಮೇಲೆ ಫಸ್ಟು ಭಾಗ್ಯ ಇಬ್ಬರು ಒಟ್ಟಿಗೆ ರೆಡಿ ಆದ್ವಿ. ಅದು ನೀಟಾಗಿ ಗೈಡ್ ಮಾಡಿದ್ರು. ನಾನು ಸ್ವಲ್ಪ ಸ್ಲೋ ಮಾಡ್ತಿದ್ದೆ, ಇವ್ ನಂಗೆ ಮೇಕಪ್ಪಲ್ಲಿ ನಾನು ನಿಜ ನನಗಷ್ಟು ಐಡಿಯಾನೇ ಇರೋಲ್ಲ ಜಾಸ್ತಿ. ಅದರಲ್ಲೂ ನನಗೆ ಲಾಂಗ್ ಉದ್ದ ಜಡೆ ಹಾಕೋಬೇಕಂತ ನನಗಿತ್ತು, ಇಷ್ಟ ಆಯಿತು, ಯಾಕೋ ಅನಿಸ್ತಾ ಇತ್ತು. ಹಂಗಾಗಿ ಹೇಳಿದೆ ಭಾಗ್ಯನಿಗೆ, ಹೆಂಗೂ ಕಳಿಸಿದ್ಲು ನನ್ನ ಫ್ರೆಂಡ್ ಅಲ್ವಾ ಇಂಡಿಯಾಯಿಂದ, ಅದಕ್ಕೋಸ್ಕರ ಹಾಕಿದ್ರು ನೀಟಾಗಿ. ಅದಾದಮೇಲೆ ಮಲ್ಲಿಗೆ ಹೂವು ಇಲ್ಲಿ ಒಣಗೋಗಿರೋದೇ ಸಿಗೋದು, ಇಷ್ಟು ಕಾಸು ಕೊಟ್ಟು ತೊಗೊತೀವಿ, 1,500 ಕೊಡ್ತೀವಿ ಒಂದು ಪೌಚ್ಗೆ, ಆ ಥರ 2,500 3,000 ಆಗಿರುತ್ತೆ 2 ಪೌಚ್ಗೆ ಅನ್ಕೊತೀನಿ ಹತ್ತತ್ರ. ಆದರೆ ಫುಲ್ಲು ಒಣಗೋಗಿರುತ್ತೆ ಎಲ್ಲ. ಆದರೂ ಆ ಮಲ್ಲಿಗೆ ಹೂವು ಮುಡ್ಕೊಳ್ಳೋ ಒಂದು ಫೀಲೇ ಬೇರೆ ಅಲ್ವಾ. ಸೊ ಹಾಗಾಗಿ ಮಲ್ಲಿಗೆ ಹೂವು ಮುಡ್ಕೊಂಡು ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಭಾಗ್ಯ, ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಈ ಫಂಕ್ಷನ್ನ ಹೇಳಬೇಕು ಅಂತಂದರೆ ಅಪ್ಪ ಅಮ್ಮ ಆಬ್ವಿಯಸ್ಲಿ ಎಲ್ಲ ಕಡೆ ಯಾವಾಗಲೂ ನಮ್ಮ ಬೆನ್ನೆಲುವಾಗಿ ನಿಂತಿರ್ತಾರೆ, ಇಲ್ಲಿ ಬಂದಿಲ್ಲ ಅಷ್ಟೇ ಅವರು. ಆದರೆ ಬಂಗಾರಿಗೂ ಎಲ್ಲ ಅವ್ರ ಅತ್ತೆದಿರೆಲ್ಲ ಕಳಿಸ್ಕೊಟ್ರು, ಬಟ್ಟೆ ಎಲ್ಲ ಅವಳು ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಿದ್ದು, ನೀವು ನೋಡಿದ್ರಿ, ಜುವೆಲ್ಸು ಬಟ್ಟೆ ಎಲ್ಲ ಕಳಿಸ್ಕೊಟ್ಟಿದ್ರು. ಸೊ ಅದಾದಮೇಲೆ ನನಗೆ ಮೇಯ್ನು ಈ ಮನೆಗೆ ಬೇಕಾಗಿರೋ ಅಂಥ ಎಲ್ಲ ಇನ್ನೊಂದು ಲಂಗ ಬ್ಲೌಸ್ ಹಾಕ್ಕೊಂಡಿದ್ಲು ಬಂಗಾರ. ಆ್ಯಕ್ಚುಲಿ ಆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ,
ಕಂಪ್ಲೀಟ್ ಒಂದು ಸೆಟ್ಟು ನನಗೆ ಸೀರೆ ಎಲ್ಲ ಕೊಟ್ಟು ಕಳಿಸಿದ್ಲು ನನ್ನ ಫ್ರೆಂಡ್ ಧನ್ಯ ಅಂತ ಹೇಳ್ಬಿಟ್ಟು. ನನಗೋಸ್ಕರ ಪೇಷನ್ಸಿಂದ ಎಲ್ಲ ಕಡೆ ಚಿಕ್ಕಪೇಟೆ ಎಲ್ಲ ಕಡೆ ಹೋಗಿ ಶಾಪಿಂಗ್ ಮಾಡಿ ಹೂವುಗಳೆಲ್ಲ ಕಳಿಸಿ ತಾಂಬೂಲ ಕಳಿಸಿ ತಟ್ಟೆ ತುಂಬೋದಕ್ಕೋಸ್ಕರ ಜರ್ಮನ್ ಸಿಲ್ವರ್ದು ಪ್ಲೇಟ್ಸ್ಗಳು ಶಾಪಿಂಗ್ ಮಾಡಿ ಒಂದೊಂದಲ್ಲ ಎಲ್ಲನೂ ಶಾಪಿಂಗ್ ಮಾಡಿ ಅಮ್ಮನ ಮನೆಗೆ ಪೋರ್ಟರ್ ಮಾಡಿ ಅಲ್ಲಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ನಿಮಗೆ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯ ಮತ್ತು ಅವ್ರ ಮಗಳು ಋತ್ವಿಗೆ ಅವರಿಬ್ಬರು ಕೂಡ ಹೋಗಿ ಎಲ್ಲ ಶಾಪಿಂಗ್ ಮಾಡಿದ್ದು. ಆದ್ಯ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಅವ್ರು ಹೇಳ್ತಿದ್ರು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ತುಂಬ ಚೆನ್ನಾಗಿರುತ್ತೆ ಅದೇಂಗೆ ಅಂತ. ನಿಜವಾಗ್ಲೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಬೆಂಗಳೂರಲ್ಲಿ ಹಾಗಂದರೆ ಇಲ್ಲಿ USA ಫಸ್ಟ್ ಬಂದು ಭಾಗ್ಯ ನನ್ನ ಜೊತೆ ನನ್ನ ಈ ಫಂಕ್ಷನ್ನ ಅವ್ರಿಗೆ ಅನಿಸ್ತಂತೆ. ಅವರು ನಾನು ಒಬ್ಬಳೇ ಮಾಡ್ತಾರೆ ಅದೆಲ್ಲ ನಾವಿಬ್ಬರು ಸೇರ್ಕೊಂಡು ಮಾಡಿದ್ದು ಅಂತ. ಯಾಕಂದರೆ ಪ್ರತಿದಿನ ಫೋನಲ್ಲಿ ಮಾತಾಡಿದ್ದೀನಿ, ಪ್ರತಿದಿನ ನಾವಿಬ್ಬರು ಡಿಸ್ಕಸ್ ಮಾಡಿದ್ದೀವಿ ಎಲ್ಲ ಮಾತಾಡಿ. ಈ ಫಂಕ್ಷನ್ ಆಗಬೇಕು ಅಂದರೆ ಮೇನ್ ಕಾರಣನೇ ಭಾಗ್ಯ. ಯಾಕಂತಂದರೆ ನನಗೆ ಇಬ್ಬರು ಮಾಡಬೇಕು, ಪೂಜೆ ಮಾಡಬೇಕು, ಇಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಆದರೆ ಭಾಗ್ಯ ಹೇಳಿ ಇಲ್ಲ ಮಾಡೋಣ, ಇದು ಒಂದು ಸರಿ ಲೈಫ್ ಟೈಮಲ್ಲಿ ಒಂದು ಸರಿ ಆಗೋದು. ಸೊ ಅವಳಿಗೂ ಆಸೆ ಇರುತ್ತೆ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಇಟ್ಕೊಂಡು ಸಿಂಪಲ್ಲಾಗಿ ಒಂದು ಗೆಟ್ ಟುಗೆದರ್ ಥರ ಆಗಲಿ ಅಂದ್ಕೊಂಡು ಮಾಡಿದ್ವಿ. ಮೇಯ್ನ್ ಏನಂತಂದರೆ ಮಗುಗೆ ತುಂಬ ಒಳ್ಳೇದಾಗಬೇಕು ಅಂತ ಅಂದರೆ ಈ ಟೈಮಲ್ಲಿ ಪುಣ್ಯಾವಚನೆ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಹೇಗೂ ಪೂಜೆ ಮಾಡಿಸ್ತೀವಿ ಅಂತ ಇದೊಂದು ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದಂಥದ್ದು ತುಂಬಾ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಥ್ಯಾಂಕ್ಸ್ ಅಂದರೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಎಲ್ಲ ಮಾಡಿಕೊಟ್ರು. ಸಾಕು ಜೀವನದಲ್ಲಿ ಈ ಥರ ಫ್ರೆಂಡ್ಸ್ ಸಿಕ್ಬಿಟ್ರೆ ಆರಾಮು. ಅದಾದಮೇಲೆ ನೆಕ್ಸ್ಟ್ ಬಂದು ಹೇಮಲತಾ ಅಕ್ಕ, ಅಣ್ಣ, ಆಫ್ ಕಂಪ್ಲೀಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ನೆನ್ನೆ ಎಲ್ಲ ನಮಗೋಸ್ಕರ ಲಡ್ಡು ಮಾಡಿ ಮತ್ತು ಇದು ನಿಪ್ಪಟ್ಟು ಮಾಡಿ ಅದಾದಮೇಲೆ ಹಣ್ಣು ಆರೆಂಜು ಮತ್ತು ಎಲ್ಲ ತಟ್ಟೆಗಳೆಲ್ಲ ತುಂಬಿಸಿ ರ್ಯಾಪ್ ಮಾಡಿ ನೀಟಾಗಿ ರೆಡಿ ಮಾಡಿಟ್ಟಿದ್ರು. ಅದಾದಮೇಲೆ ಬೆಳಗ್ಗೆನೇ ನಾನು ರೆಡಿ ಆಗ್ತಿದ್ದೆ ಅಲ್ವಾ, ಆ ಟೈಮ್ಗೆ ಅಕ್ಕನ ವಾಯ್ಸ್ ಬಂತು. ಸೊ ನಂಗೆ ಗೊತ್ತಾಯಿತು ನಂಗೆ ಪೊಂಗಲ್ ಮಾಡೋ ಟೆನ್ಷನ್ ಇಲ್ಲ. ಯಾಕಂದರೆ ನಾನು ಬರೋಷ್ಟರಲ್ಲಿ ಅವ್ರು ಏನೇನು ಇಟ್ಟಿದ್ದೀನಿ ಎಲ್ಲಿಟ್ಟಿದ್ದೀನಿ ಅಂತಲೂ ಇದು ಮಾಡಲ್ಲ. ನೀಟಾಗಿ 2 ಇನ್ಸ್ಟಾ ಪಾಟಲ್ಲಿ ಪೊಂಗಲ್ ಮಾಡಿ ಸಾಂಬಾರು ಅವರೇ ಮಾಡ್ಕೊಂಬಂದಿದ್ರು, ಚಟ್ನಿ ಮಾಡಿ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಅವ್ರದ್ದೇ. ಅದಾದಮೇಲೆ ಎಲ್ಲ ಬಂದಿದ್ದ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಬ್ಬರು ಅರ್ಶಿನ ಕಲಿಸ್ಕೊಡೋದಿರ್ಬೋದು, ಇನ್ನೊಬ್ಬರು ಕಾಫಿ ಮಾಡೋದಿರ್ಬೋದು, ಸರ್ವ್ ಮಾಡೋದು, ಅದೆಲ್ಲ ನಾವು ಏನೂ ಇದು ಮಾಡಲಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಿ ಈ ಫಂಕ್ಷನ್ನ ಮಾಡಿಕೊಟ್ರು. ಎಲ್ಲ ಫ್ರೆಂಡ್ಸ್ಗೂ ತುಂಬ ಥ್ಯಾಂಕ್ಸ್. ಸೊ ತುಂಬಾ ಖುಷಿ ಆಯಿತು. ಇನ್ನು ಕ್ಯಾಟ್ರಿಂಗ್ ಬಂದು ಊಟ ತುಂಬಾ ಚೆನ್ನಾಗಿತ್ತು, ನಮ್ಮೆಲ್ರಿಗೂ ಇಷ್ಟ ಆಯಿತು. ತುಂಬ ಸ್ಪೈಸಿ ಆಗಿತ್ತು. ಸಾಮಾನ್ಯವಾಗಿ ಎಲ್ಲ ಸ್ವೀಟ್ ಮಾಡಿಬಿಡ್ತಾರಂತೆ ಅಡುಗೆನ, ಆದರೆ ಸ್ಪೈಸಿಯಾಗಿ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಸುಪ್ರಜಾ ಅವ್ರ ಫ್ಯಾಮಿಲಿನಲ್ಲಿ ಅವ್ರ ಬಾವ ಅವ್ರದ್ದೇ ಹೋಟೆಲ್ ಇರೋಂಥದ್ದೇ, ಅಣ್ಣ ಅವರ ಅಂದರೆ ಸಂಜೀವಣ್ಣ ಅವ್ರ ಅಣ್ಣಂದು. ಸೊ ಹಾಗಾಗಿ ಅಲ್ಲಿಂದನೇ ಫುಡ್ನ ಕೇಟ್ರಿಂಗ್ ತರಿಸಿದ್ದು ಆರ್ಡರ್ ಮಾಡಿ ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಅದಾದಮೇಲೆ ನೆಕ್ಸ್ಟ್ ಬಂದು ಕಾವ್ಯ ಬಂದರು. ಆಲ್ಮೋಸ್ಟ್ ಅಷ್ಟೇ ಹೆಂಗೋ ಶಾಸ್ತ್ರ ಕರೆಕ್ಟಾಗಿ ಬಂದರು. ಎಲ್ಲ ಮುಗಿಸಿ ಅವ್ರ ಮಗಳಿಗೆ ರೆಡಿ ಮಾಡಿ ಅವ್ರು ರೆಡಿ ಆಗಿ ಆದ್ಯಂಗೆ ರೆಡಿ ಮಾಡಿ ಆದ್ಯಂಗೆ 2 ಟೈಮ್ಸ್ ಮಾಡಿದ್ದು. ಬಂಗಾರಗ ಜಡೆ ಸೆಟ್ಟೇ ಆಗಲಿಲ್ಲ, ಯಾಕಂದರೆ ಅದು ಚೌಲಿ ನಿಂತ್ಕೊತಾನೆ ಇಲ್ಲ. ಅವಳಿಗೆ ಹೇರ್ ಡ್ರೈ ಮಾಡಬೇಕಾದ್ರೆ ಫುಲ್ ಸಾಫ್ಟ್ ಆಗಿಬಿಟ್ಟಿತ್ತು ಅವಳದು ಕೂದಲು. ಅದ್ರ ಜೊತೆಗೆ ಜಾರಿ ಹೋಗ್ತಾಯಿತ್ತು. ಸೊ ತುಂಬಾ ಕಷ್ಟ ಆಗಿ ಲೇಟ್ ಆಗೋಯ್ತು ಅಂತ ಹೇಳ್ಬೋದು. ಸೊ ತುಂಬಾ ಕಷ್ಟಪಟ್ಟು ಮೇಕಪ್ ಮಾಡಿದ್ರು ಭಾಗ್ಯನೂ ಕೂಡ. ಇಲ್ಲ ಮಗು ಮಾಡೋ ಸ್ವಲ್ಪ ಕಷ್ಟನೇ, ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ಅದೆಲ್ಲ ಆಯಿತು. ಇನ್ನು ಕಾವ್ಯನೂ ನಾನು ಹೇಳ್ದಂಗೆ ಶಾರ್ಟ್ ಟೈಮಲ್ಲಿ ಫುಲ್ ಎಲ್ಲ ಕೆಲಸನೂ ಮಾಡಿ, ಅಂದರೆ ಜವಾಬ್ದಾರಿ ತುಂಬಾ ಚೆನ್ನಾಗಿದೆ ಅವ್ರಿಗೆಲ್ಲ ಗೊತ್ತು. ಶಾಸ್ತ್ರಗಳೆಲ್ಲ ಮುಗಿಸ್ಬಿಟ್ಟು ಅವರು ಕೂಡ ಹೋದರು. ಇನ್ನು ಎಲ್ಲ ಫ್ರೆಂಡ್ಸು ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಬಂದಿದ್ದೀರಾ ಫಂಕ್ಷನ್ಗೆ ಅವ್ರಿಗೂ ಥ್ಯಾಂಕ್ಸ್. ಹಾಗೆ ವಿಡಿಯೋ ನೋಡ್ತಾರ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಬಂಗಾರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ ಅಂತ ಹೇಳ್ಬೋದು ಈ ಟೈಮಲ್ಲಿ ಬಂಗಾರಕ್ಕೆ. ಸೊ ಫಸ್ಟ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋದು ಬೇಡ, ಶೇರ್ ಮಾಡೋದು ಬೇಡ ಅಂತೆಲ್ಲ ಅನ್ಕೊತಾ ಇದೆ. ಬಟ್ ಲೈಫಲ್ಲಿ ಎಲ್ಲರಿಗೂ ಆಗೋದೇ ಅಲ್ವಾ. ಸೊ ಪರವಾಗಿಲ್ಲ, ನಂದು ಲೈಫ್ ಸ್ಟೈಲ್ ಬ್ಲಾಗ್ ಆಗಿರೋದ್ರಿಂದ ನಾನು ಶೇರ್ ಮಾಡ್ತಿದ್ದೆ. ಹಂಗಾಗಿ ಅಂದರೆ ಸ್ವಲ್ಪ ದಿನ ಅಲ್ಲ 20 ದಿನ ಕಂಟಿನ್ಯೂಸ್ 20 ಡೇಸ್ ನಾನು ವೀಡಿಯೋಸೇ ಹಾಕೋಕ್ಕಾಗಿಲ್ಲ. ಯಾಕಂತಂದರೆ ಯಾವತ್ತು ನನಗಿದು ಫಸ್ಟ್ ಡೇ ಬಂಗಾರು ಸ್ಟಾರ್ಟ್ ಆಯಿತು ಅವತ್ತಿಂದನೂ ಕೂಡ ನಾನು ಒಂದೇ ಒಂದು ದಿನವೂ ಫ್ರೀ ಇರಲಿಲ್ಲ ಅಂತ ಹೇಳ್ಬೋದು. ಮಗು ಆರೈಕೆ ಮುಖ್ಯ ಆಗಿತ್ತು. ಸೊ ಫಸ್ಟ್ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು, ಅದ್ರ ಜೊತೆಗೆ ಈ ಫಂಕ್ಷನ್ಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಅವಳಿಗೆ ಈ ತಾಂಬೂರ ಎಲ್ಲ ರೆಡಿ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿ ಎಲ್ಲ ಕೊಟ್ಟಿದ್ಲು. ಕೊರಿಯರ್ ಅಷ್ಟೇ ಮೇಯ್ನ್ ಹೇಳಬೇಕಾಗಿರೋದು ಏನಂತ ಅಂದರೆ, ನಾನು ಈಜಿಯಿಂದ ಕೊರಿಯರ್ ತರಿಸಿದ್ದಲ್ವಾ, ಅವ್ರಿಗೆ ಮೊದಲೆಲ್ಲ ನಾನು ತರಿಸ್ಕೊಂಡಿದ್ದೀನಿ, ಕೊಲ್ಯಾಬ್ ಮಾಡಿದ್ದೀನಿ ಅವ್ರ ಜೊತೆ. ಬಟ್ ಈ ಸರಿ ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಕ್ಕೆ ತುಂಬಾ ಕನ್ಸರ್ನಿಂದ ಪ್ಯಾಕಿಂಗ್ ಮಾಡಿ ನನಗೆ ಫ್ರೈಡೇ ಬುಕ್ ಮಾಡಿದ್ದು ಮಂಗಳವಾರನೇ ಸಿಕ್ಬಿಡ್ತು ಕೊರಿಯರ್ ಪ್ಯಾಕೇಜ್ ಫುಲ್ಲು. ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು, ಅದೊಂದು ಖುಷಿ ಆಯಿತು. ಅದ್ರ ಜೊತೆಗೆ ಹೈದ್ರಾಬಾದಿಂದ ಶನಿವಾರ ಪ್ಯಾಕ್ ಮಾಡಿದ್ದಿದ್ದು, ಸೋಮವಾರ ಹೊರಟಿದ್ದು ಅನ್ಕೊತೀನಿ, ಬುಧವಾರಕ್ಕೆಲ್ಲ ಬಂದ್ಬಿಟ್ಟಿತ್ತು.
ಬೇಗನೆ ಸಿಕ್ತು ಕೊರಿಯರ್ಗಳೆಲ್ಲ, ಅದು ಒಂದು ಖುಷಿ ಆಯಿತು, ಎಲ್ಲ ಅನುಕೂಲವಾಗಾಯಿತು. ಅದು ಬಂಗಾರು ಅದೃಷ್ಟ ಅಂತ ಅಂದ್ಕೊತೀನಿ. ಅವಳಿಗೆ ಏನೇ ಮಾಡಿದ್ರು ಅವಳು ತುಂಬ ಚೆನ್ನಾಗೆಲ್ಲ ಆಗುತ್ತೆ. ಸೊ ಜೀವನದಲ್ಲೂ ಹಂಗೆ ಇದ್ದರೆ ಸಾಕು. ಇವರು ಭಟ್ರು ಕೂಡ ಅದನ್ನೇ ಆಶೀರ್ವಾದ ಎಲ್ಲ ಮಾಡಿದ್ರು. ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಇವತ್ತವರೆಗೂ ಈ ಥರ ಆಗಿದೆ. ಇನ್ನೊಂದು 2 ದಿನ, ಈ ವಾರ ಪೂರ್ತಿ ಆಗುತ್ತೆ ನನಗೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ರೆ. ನಂಗೆ ಸ್ವಲ್ಪ ನೀಟಾಗಿರಬೇಕು, ನನಗೆ ಮಾಡೋ ಕೆಲಸ ನೀಟಾಗಿ ಇದಾರಾದ್ರೂ ಪರವಾಗಿಲ್ಲ, ನೀಟಾಗಿ ಮಾಡಬೇಕು ಆ ಥರ. ಈ ವಾರ ಪೂರ್ತಿ ಅದಾಗುತ್ತೆ. ಅದ್ರ ಜೊತೆಗೆ ಬಂಗಾರು ಇನ್ನೂ ಒಂದು 3 ಮಂತ್ಸ್ ಹತ್ರನೇ ನೀಟಾಗಿ ನೋಡ್ಕೋಬೇಕು, ಒಂದು ಒಳ್ಳೆ ಫುಡ್ ಕೊಟ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಲೇಬೇಕಲ್ವ, ಅಮ್ಮ ಆಗಿ ನಮ್ಮ ಜವಾಬ್ದಾರಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಒಂದೇನಂತ ಅಂದರೆ ಬಂಗಾರವನ್ನು ಚೆನ್ನಾಗಿ ನೋಡ್ಕೊತಿದ್ದೀನಿ, ಆದರೆ ಅದ್ರ ಜೊತೆಗೆ ನಾರ್ಮಲ್ ಸ್ಟ್ರೆಸ್ ಇರುತ್ತೆ ಅಲ್ವಾ, ಮಾಮೂಲಿ ಕೆಲಸಗಳು, ಟೈಮ್ ಸರಿಯಾಗಿ ನಿದ್ದೆ ಆಗಲ್ಲ, ಅಡುಗೆಗಳೆಲ್ಲ ಆಗುತ್ತೆ. ಈಗ ಹಸ್ಬೆಂಡ್ ಬೇರೆ ಥರ ಮಾಡಬೇಕು, ಆದಿಯಂದೇ ಡಿಫ್ರೆಂಟು, ಬಂಗಾರದೇ ಡಿಫ್ರೆಂಟು, ಸ್ವಲ್ಪ ಉಳಿತಾನೇ ಇರುತ್ತೆ. ಸೊ ಎಲ್ಲದೂ ಬಿಟ್ಟಿರೋ ಅಂಥ ಪ್ರಸಾದಗಳೆಲ್ಲ ತಿಂದು ಮಾಮೂಲಿ ವೆಯ್ಟ್ ಬಂದ್ಬಿಟ್ಟಿದ್ದೀನಿ, ಸ್ವಲ್ಪ ದಪ್ಪನೇ ಆಗಿದ್ದೀನಿ ಅಂತ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ರೆಡ್ಯೂಸ್ ಮಾಡಬೇಕು ಡೇ ಬೈ ಡೇ. ನೋಡೋಣ, ಫಸ್ಟು ಮಗು ನೋಡಿಕೊಂಡು ಅದಾದಮೇಲೆ ನನ್ನ ಹೆಲ್ತ್ ಕಡೆ ಕೂಡ ನಾನು ಗಮನ ಕೊಡ್ತೀನಿ. ಸದ್ಯಕ್ಕೆ ಈ ರೀತಿ ನಡೀತಾ ಇದೆ. ಇನ್ನು ಬ್ಯಾಕ್ ಯಾರ್ಡ್ ಅಂತೂ ಒಂದಷ್ಟು ಕೆಲಸ ಮಾಡಿ ಮುಗಿಸಿದ್ದೀವಿ, ನೋಡಿದ್ರಿ, ಅದು ಕೂಡ ಇನ್ನೂ ಇದೆ. ಬಟ್ ಈ ಸ್ವಲ್ಪ ದಿನ ಸ್ವಲ್ಪ ಕೂಲಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಯಾಕಂದ್ರೆ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ನೋಡಿದ್ರಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮಕ್ಕಳು ಮಲಗಿದ್ದಾರೆ, ಆಲ್ಮೋಸ್ಟ್ 2 ಗಂಟೆ ಆಗಿರೋದ್ರಿಂದ ನಾನು ತುಂಬಾ ಮೆತ್ತಗೆ ಮಾತಾಡಿದೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ನಮಸ್ತೆ. ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಇನ್ನೊಂದು ಸ್ವಲ್ಪ ಗ್ಲಿಮ್ಸ್ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ಎಷ್ಟು ಚೆನ್ನಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಒಂದು ಕಡೆಯಿಂದ ಎಲ್ಲ ನಾನು ಡೆಕೋರೇಷನ್ ಎಲ್ಲ ಏನು ಮಾಡಿಟ್ಟಿದ್ದೆ ಅಲ್ವಾ, ಎಲ್ಲ ನೀಟಾಗಿ ರಿಮೂವ್ ಮಾಡಿ, ಯಾರ್ಯಾರ್ದೆಲ್ಲ ಫ್ಲವರ್ಸ್ ಇದೆ ಅದೆಲ್ಲ ಸಪ್ರೇಟ್ ಆಗಿಟ್ಟು, ಮನೆಯಿಂದ ನಮ್ದು ಯಾವುದಿದೆ ಅದೆಲ್ಲ ಪ್ಯಾಕಿಂಗ್ ಮಾಡಿ ಎತ್ತಿಡ ಅಂತ ಕೆಲಸ ನಡೀತಾ ಇದೆ. ಫಸ್ಟು ಬ್ಯಾಕ್ ಯಾರ್ಡಲ್ಲಿರೋದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬ್ಯಾಕ್ ಯಾರ್ಡಲ್ಲಿ ಹಾಕಿರೋ ಅಂತ ಸ್ಟ್ಯಾಂಡ್ ಬಂದ್ಬಿಟ್ಟು ಅದು ಡಿಸ್ಮ್ಯಾಂಟಲ್ ಮಾಡಿ, ಫ್ಲವರ್ಸ್ ಎಲ್ಲ ರಿಮೂವ್ ಮಾಡಬೇಕು, ಎಲ್ಲ ಎತ್ತಿಡಬೇಕು ಆಗಲೇ ಹೇಳ್ದಂಗೆ. ಇನ್ನು ಗಾರ್ಡನ್ ಬೆಡ್ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಕುಕುಮರ್ಸ್ ಎಲ್ಲ ಹಾಕಿದ್ವಿ ಅಲ್ಲ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೀಡ್ಸೇ ಬರುತ್ತೆ, ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ಯಾಪ್ಲಿಂಗ್ ಹಾಕಿದ್ರೆ ಒಣಗೋಗುತ್ತೆ ನೋಡಿ, ಆದ್ಯ ತಂದಿರೋ ಅಂಥದ್ದು, ಅದು ಆ ರೀತಿ ಆಯಿತು. ಇನ್ನು ಇಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಬಂದಿದ್ಲು ನಮ್ಮ ಚೋಟ. ಹೆಲ್ಪ್ ಮಾಡೋದಕ್ಕಿಂತ ಆಟ ಆಡ್ಕೊತಾ ಇರ್ತಾಳೆ ಅಷ್ಟೇ, ಬರೋದು ಒಂದು ಸ್ವಲ್ಪ ಹೆಲ್ಪ್ ಮಾಡೋದು ಹೋಗೋದು ಹಂಗೆ ಮಾಡ್ತಿರ್ತಾಳೆ. ಸೊ ಇದು ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ನೀಟಾಗಿ, ಯಾಕಂದರೆ ಜಿಪ್ ಟೈಸ್ ಎಲ್ಲ ಹಾಕಿರ್ತೀವಿ, ಹೂವಕ್ಕೇನು ಡ್ಯಾಮೇಜ್ ಆಗದಿರೋ ಥರ ಕಟ್ ಮಾಡಬೇಕು, ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಈ ಬ್ಯಾಕ್ಯಾರ್ಡ್ ಒಂದು ಸ್ಟ್ಯಾಂಡಲ್ಲೇ 3 ಮನೆದು ಇತ್ತು ಅಂತ ಹೇಳ್ಬೋದು. ಈ ಕಡೆ ಸ್ವಲ್ಪ ನಮ್ಮ ಮನೆಯದು ಇದೆ, ಇನ್ನೂ ಒಂದಷ್ಟು ಬಂದ್ಬಿಟ್ಟು ಹ್ಯಾಂಗಿಂಗ್ಸ್ ಬಂದು ಭಾಗ್ಯ ಅವ್ರ ಮನೆಯದು. ಟೇಬಲ್ ಮೇಲೆ ಇಟ್ಟಿದ್ದೀವಲ್ಲ, ಈ ಚೇರ್ ಮೇಲೆ ಇರೋದು ಕೂಡ ನಮ್ಮ ಮನೆಯದೇ, ಅಂದರೆ ಈ ಸರಿ ನನ್ನ ಫ್ರೆಂಡ್ ಕಳಿಸ್ಕೊಟ್ಟಿರೋಂಥದ್ದು. ಇಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಕಲರ್ ಇದೆಯಲ್ಲ, ಇದು ಆರಾಧ್ಯ ಅವ್ರ ಮನೆಯಿಂದ ತೊಗೊಂಡು ಬಂದಿರೋಂಥದ್ದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಪ್ಲಾಸ್ಟಿಕ್ ಎಲ್ಲ ಬೇಡ ಅಂತೆಲ್ಲ ಹೇಳ್ತಿದ್ದೆ, ಇವಾಗ ಮೇಲೆ ಹಾಕಿದ್ನಲ್ಲ ಆರೆಂಜ್, ಇದು ನಮ್ಮ ಮನೇಲಿರೋಂಥದ್ದು. ಏನಕ್ಕೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ಆರೆಂಜ್ ಮತ್ತು ಯೆಲ್ಲೋ ಈ ಕಾಂಬಿನೇಷನಲ್ಲಿ ಆರೆಂಜೇ 2 ಥರ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿಬಿಟ್ಟು ತರಿಸ್ಕೊಳ್ಳಿ, ಯಾರಾದರೂ ಬೇಕಿರೋರು ಅಂತ. ಇದು ಲೈಟ್ ವೆಯ್ಟ್ ಕೂಡ, ಮತ್ತು ಡೆಕೋರೇಷನ್ ಇಲ್ಲಿ ವೈಟ್ ಗೋಡೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ, ಇದು ಬೆಸ್ಟ್ ಅಂತ ಅನಿಸುತ್ತೆ. ಆದರೆ ನಾನು ಈ ಸರಿ ತರಿಸ್ಕೊಂಡಿರೋದು ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ಬಿಟ್ಟು ವಾಷಬಲ್, ಅಂದರೆ ಬಟ್ಟೆಯಿಂದ ಮಾಡಿರೋ ಅಂಥದ್ದೇ ಎಲ್ಲ ತರಿಸ್ಕೊಂಡಿರೋ ಅಂಥದ್ದು ಹೂವುಗಳು. ಸೊ ನೋಡ್ತಾ ಇರ್ಬೋದು, ಒಂದು ನಿಮ್ಗೆ ಯಾರಿಗಾದ್ರೂ ಐಡಿಯಾ ಬರಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಅಮೇರಿಕಾದಲ್ಲಿ ಫ್ರೆಶ್ ಹೂವುಗಳು ಸಿಗೋದಿಲ್ಲ, ಸಿಕ್ಕಿದ್ರು ತುಂಬಾ ಬೆಲೆ ಜಾಸ್ತಿ ಅಂತ ನಾವು ಈ ರೀತಿ ತರಿಸ್ಕೊಳ್ಳೋದು. ಆದರೆ ಇಂಡಿಯಾದಲ್ಲಿ ಇರೋರು ನೀವು ಯಾರಾದರೂ ಈವೆಂಟ್ಸ್ ಮಾಡಿದ್ರೆ ದಯವಿಟ್ಟು ಪ್ಲಾಸ್ಟಿಕ್ ತರಿಸ್ಕೊಬೇಡಿ, ನೀವು ಫ್ರೆಶ್ ಫ್ಲವರ್ಸಿಂದನೇ, ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಫ್ರೆಶ್ ಫ್ಲವರ್ಸಿಂದನೇ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ನಡುವೆ ಕೆಲವ್ರ ಮನೇಲಿ ನೋಡ್ತಾ ಇದ್ದೆ ವೀಡಿಯೋಸಲ್ಲಿ, ಹಾಗಾಗಿ ಬೇಜಾರಾಯಿತು, ಒಂದು ಸ್ವಲ್ಪ ಶೇರ್ ಮಾಡಿದೆ. ಇನ್ನು ಬಂಗಾರು ಕಾಲು ಗೆಜ್ಜೆ ಬಂದುಬಿಟ್ಟು ಬೆಳ್ಳಿ ಅಲ್ಲ, ಅದು ನಾರ್ಮಲ್ ಆರ್ಟಿಫಿಷಿಯಲ್ದೆ ಅಂತೆ, ತುಂಬಾ ಶೈನಿಂಗು, ತುಂಬ ಮೆಹಂದಿ ಹಾಕಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ ಕೂಡ ಮಾಡ್ತಾ ಇದ್ದಾಳೆ. ಅಷ್ಟೊಂದು ಬೆಲೆ ಕೊಟ್ಬಿಟ್ಟು ಬೆಳ್ಳಿ ತೊಗೊಳ್ಳೋ ಬದಲು ಈ ಥರ ತೊಗೊಳ್ಳೋದೆ ಬೆಸ್ಟ್ ಅಂತ ಒಂದು ಕಡೆ ಅನ್ನಿಸ್ತು. ಇನ್ನು ಮನೆಯಲ್ಲೂ ಕೂಡ ಆ ಬ್ಯಾಕ್ ಡ್ರಾಪ್ ಇರಲಿ, ಫೋಟೋಸ್ ಎಲ್ಲ ನೀವು ನೋಡಿದ್ರಿ ಸ್ಯಾರಿದು, ಅಲ್ಲಿವರೆಗೂ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಇನ್ನು ಬೆಳ್ಳಿ ಸಾಮಾನೆಲ್ಲ ತೊಳಿಬೇಕು, ಹೀಗೆ ಒಂದೊಂದೇ ಕೆಲಸಗಳು ನಡೀತಾ ಇತ್ತು.
ಆಗಿತ್ತು. ಆದ್ಯ ಬಂದ್ಬಿಟ್ಟು ಫುಲ್ ಫೈಟಿಂಗ್ ಮಾಡ್ತಾಯಿದ್ಲು ಅವ್ರ ಅಕ್ಕನ ಜೊತೆ. ಸೊ ಅವ್ರ ಅಪ್ಪನ ಕಂಪ್ಲೇಂಟ್ ಮಾಡ್ತಾಯಿದ್ಲು. ಬ್ಯಾಗ್ ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದು. ಆ್ಯಕ್ಚುಲಿ ಅವ್ರ ಅಕ್ಕಂದಲ್ವ, ಇದು ನಾನು ತೊಗೊಂಡೋಗ್ತೀನಿ ಅಂತೆಲ್ಲ ಹಾಕ್ಕೊಂಡು ಆ ವಿಷಯಕ್ಕೆ ಫೈಟಿಂಗ್ ನಡೀತಿತ್ತು ಇಲ್ಲಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಡಿಶ್ ವಾಷರ್ ಆನ್ ಆಗಿತ್ತು, ನನಗೂ ಗೊತ್ತಾಗಲಿಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಅಷ್ಟಾಗಿ. ಸೊ ಕ್ಷಮೆ ಇರಲಿ, ಇನ್ನೊಂದು ಸ್ವಲ್ಪ ನೋಡಿಕೊಂಡು ವಿಡಿಯೋಸ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ಇಲ್ಲಿವರೆಗೂ ಕಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.